ಕಾಣಿಸುತ್ತಾ ಇದು ಚಲ್ತು ತುಂಬಾ ಚೆನ್ನಾಗಿದೆ. ಒಂದೇ ದಿನನೇ ಅದ್ರ ಆಯುಷ್. ನಮ್ಮಪ್ಪ ನಮ್ಮಮ್ಮ ಆ ಕಾಲದ ಲಗ್ನ ಪತ್ರಿಕೆ ಚಿಕ್ಕ ವಯಸ್ಸಲ್ಲಿ ಒಂದು 4-5 ವರ್ಷ ಆಯ್ತು. ಫಾರಿನರ್ ಹೆಂಗೆ ಬಂದರು ಅಂದರೆ ಈ ಫೋಟೋ ಬಂದುಬಿಟ್ಟು ಮೇಡಮ್ ಹಾಯ್ ಮಾಡಿ. ಹಾಯ್. ಎಲ್ರಿಗೂ ನಮಸ್ಕಾರ. ನೋಡಿರಿ ನಮ್ಮ ಶ್ರೀಮತಿಯವರು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಇಷ್ಟು ತರಕಾರಿ ಹಚ್ಚಿಟ್ಕೊಂಡಿದ್ದಾರೆ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು. ಜೊತೆಗೆ ಬಟಾಣಿ ಐತೆ ಅಂದರೆ ಏನದು ಪಲಾವ್, ವೆಜ್ ಪಲಾವ್, ವೆಜಿಟೇಬಲ್ ಪಲಾವ್ ಮಾಡ್ತಿದ್ದಾರೆ. ಸ್ವಲ್ಪ ಮಾಡ್ತಾ ಇಷ್ಟು ದಿನ ಬ್ಲಾಗಲ್ಲೆಲ್ಲ ನೋಡಿದ್ರಿ ಪಲಾವ್ ಮಾಡೋದೆಲ್ಲ ಅಂಗಳದಲ್ಲಿ ಅಡುಗೆನೆಲ್ಲ ಒಂದ್ಸಲ ಮಾಡಿದ್ವಲ್ವ. ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಪಲಾವ್ ರೆಡಿ ಆಯಿತು. ಅದು ಅವರು ರೆಸಿಪಿ ಮಾಡಿದ್ದು ಅಂತ ಹೇಳಿದ್ನಲ್ಲ, ಅದಕ್ಕೆ ಇರಬೇಕಾ ಇವರು ಇದಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಮೊಸರು ಬಜ್ಜಿಗೆಲ್ಲ. ಮೊಸರು ಬಜ್ಜಿ ಮಾಡೋಣ ಅಂತ. ನೋಡ್ರಿ ಗಟ್ಟಿ ಮೊಸರು ಕಾಣಿಸುತ್ತಾ ಇದು ಚಲ್ತು. ನೀನ್ ಯಾವಾಗ ತಾನೇ ಕರೆಕ್ಟಾಗಿ ಕೆಲಸ ಮಾಡಿದ್ಯ ಹೇಳ್ಬಿಟ್ಟು ನೋಡೋಣ. ಗಣೇಶನ್ ಮಾಡೋ ಅಂದ್ರೆ ಅವ್ರ ಅಪ್ಪನ್ನ ಶಿವಪ್ಪನ್ನೇ ಮಾಡ್ತೀಯ ಯಾವಾಗ್ಲೂ. ಅವಾಗ ಈ ಥರ ಎಲ್ಲ ಎಡ್ವರ್ಟ್ ಮಾಡ್ಕೊಂಡು ಬೇಯಿಸ್ಕೊತೀನಿ. ಆದರೂ ನಾನು ತುಂಬ ಹೆಲ್ಪ್ ಮಾಡ್ತೀನಿ ನಮ್ಮ ಶ್ರೀಮತಿಯವ್ರಿಗೆ. ನೋಡ್ರಿ 1 ಬಾಳೆ ಎಲೆ, 2 ಬಾಳೆ ಎಲೆ, 1-2 ಬಾಳೆಲೆ, 1-2 ಬಾಳೆಲೆ 2 ಇದನ್ನು ಮಾಡ್ತಾಯಿದ್ದೀನಿ. ಬಾಳೆ ಎಲೆ ತಂದಿಟ್ಟೆ, ಇದ್ಯಾವುದೂ ಆಗಲಿಲ್ಲ. ತಟ್ಟೆಗೆ ನೀಟಾಗಿ ಇವರು ಸರ್ವ್ ಮಾಡಬೇಕು ರೆಸಿಪಿಗೆ. ಅದು ಸುಮ್ಮನೆ ಮಾಡಿ ಹಾಕೋದಲ್ಲ, ಅದಕ್ಕೆ ಹಿಂದೆ ತುಂಬ ಕೆಲಸ ಇರುತ್ತೆ. ಇದು ಒಂದು ಶೇಪಲ್ಲಿ ಬಾಳೆ ಎಲೆ ಕಟ್ ಮಾಡಬೇಕು. ಅದನ್ನೇ ಕಟ್ ಮಾಡ್ತಿದ್ದೀನಿ, ಹೆಲ್ಪ್ ಮಾಡ್ತೀನಿ. ನೋಡಿರಿ ಎಷ್ಟು ಸಪೋರ್ಟಿವ್ ಆಗಿದ್ದೀನಿ ನಮ್ಮ ಶ್ರೀಮತಿಯವ್ರಿಗೆ. ಆದರೂ ಅವಾಗವಾಗ ಬೈತಾರೆ, ಬೈಸ್ಕೊತೀನಿ, ಏನು ಮಾಡೋಕ್ಕಾಗಲ್ಲ. ಅವಾಗ ಏನು ಬೈಯಲ್ಲ, ಏನಾದರೂ ಎಡ್ವರ್ಟ್ ಮಾಡಿದಾಗ ಬೈತೀನಿ ಅಷ್ಟೇ. ಹೌದಾ? ಬೈಯಲ್ಲ, ಹೇಳ್ತೀನಿ. ಅದೇ ಗಣೇಶ ಚಂದೆ ನೀನು. ಹೌದು, ತೋರ್ಸೋದೀನಿ ಬಗ್ಸಿ ಹಂಗೆ ಕಾಣಿಸುತ್ತಾ ನೋಡಿ ಅಂತ. ಅದಕ್ಕೆ ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ರೆ ಕಾಣಿಸ್ತಾ ಇತ್ತು ಅನ್ಸರಿ. ನೋಡ್ದಾ ಎಷ್ಟು ನೀಟಾಗಿ ಕಾಣಿಸುತ್ತೆ. ಹೇಳಿ ನೋಡು. ತಲೆ ಬೇಕು. ಆಯ್ತಾ? ಒಂದು ಹಂತಕ್ಕೆ ಸರಿ ಹೋಗಿದೆ ನೋಡ್ಬೇಕು. ಒಂದು ಹಂತಕ್ಕೆ ಸ್ವಲ್ಪ ಸುಮಾರಾಗಿ ಬಂತು, ಚೆನ್ನಾಗೇ ಬಂತು. ಸುಮಾರಾಗಿ ಹೆಂಗೋ ಪರವಾಗಿಲ್ಲ, ಬಾಳೆ ಎಲೆ ಬೀಳಿಸ್ತಿಲ್ಲ. ಇಟ್ಕೊಂಡು ಅದಕ್ಕೆ ಇಲ್ಲಿ ನೋಡಿ ಬೆಳ್ಳಲ್ಲಿ ಇಟ್ಕೊಂಡಿದ್ದೀನಿ ಹಿಂಗೆ. ಅದೆಲ್ಲೋ ಬೀಳೋದು ಇಲ್ಲ ಬಿಡು, ಬಿದ್ರು ಏನಾಗ್ತಿರಲ್ಲ. ಓಕೆ, ಈಗ ಇದನ್ನ ಸರ್ವ್ ಮಾಡಬೇಕು. ಆಮೇಲೆ ಪಲಾವ್ ಬಂದಿದೆ, ಹೆಂಗೆ ಬಂದಿದೆ, ಏನು ಅದ್ರ ರುಚಿ ಇದೆ ತೋರಿಸ್ತೀನಿ. ಸೆಲ್ಫಿ ಸ್ಟಿಕ್ ಬೇಕಾ? ನಿಂದ್ರಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ ನಾನು ಹೆಂಗೆ. ವಾಕಿ ಬಾತ್ ಪೌಡರ್ 7082 ಓಡ್ತೈತೆ ಹಂಗಾರೆ ಸಕಾಲ ಎತ್ಕೊಂಡೈತಿ. ಇದು ಸ್ವಲ್ಪ ಮತ್ತೆ ಚೆಲ್ಲಬಿಡ್ತು ಮೊಸರು ಬಜ್ಜಿ. ಪಲಾವು ಮೊಸರು ಬಜ್ಜಿ, ಪಲಾವ್ ಜೊತೆ ಮೊಸರು ಬಜ್ಜಿ. ಇಲ್ಲಾಂದರೆ ನಮ್ಮ ಮನೇಲಿ ಚಟ್ನಿ ಆದರೂ ಇರಬೇಕು. ರೆಡಿ ಆಯಿತು. ಇದು ಮೊಸರು ಬಜ್ಜಿ ಪಲಾವು ರುಚಿ ನೋಡೋಣ. ಪಲಾವು ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್, ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್. ಪಲಾವ್ಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್. ನನಗೆ ಪಲಾವು ಮೊಸರು ಬಜ್ಜಿ ಕಾಂಬಿನೇಷನ್ ಅಂತ ಹೇಳ್ಬೇಡ, ಅಂದರೆ ನಮ್ಮಿಬ್ರು ಥರ. ನೋಡ್ಬೇಕು ಹೊಸ ಪ್ರಯತ್ನ ಹೇಗಿದೆ ಅಂತ. ಹೊಸ ಪ್ರಯತ್ನ ಅಂತಲ್ಲ, ಹೊಸ ತರ ರೆಸಿಪಿ. ಸಖತ್ತಾಗೈತೆ. ಹೌದಾ? ನಿಮ್ಮ ಬೆನ್ನನ್ನು ನೀವೇ ತಟ್ಕೊಬೇಡ್ರಿ, ನಾವು ಒಂದ್ಸಲ ತಿಂದು ಹೇಳ್ತೀವಿ ರಿವ್ಯೂನ. ನೀನೇ ತಿಂದ್ಬಿಟ್ಟು ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ನಿಂಗೇನೆ. ಆದ್ರೆ ಏನ್ ಗೊತ್ತಾ, ಮೊಸರು ಬಜ್ಜಿ ಜೊತೆ ಮೆಣಸಿನ್ಕಾಯಿ ಇಟ್ಬಿಟ್ಟೆ ಚೂರು ಅಂತ ಆಯ್ತು ನಾಲ್ಗೆ ಎಲ್ಲ. ಅದಿರ್ಬೇಕು, ತಿನ್ಬೇಕು, ಅವೆಲ್ಲ ಚೆನ್ನಾಗಿರೋದು. ಹೆಂಗೆ ನೀನೇ ಎಲ್ಲ ಖಾಲಿ ಮಾಡಂಗಿದ್ಯಾ? ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅದಕ್ಕೆ ತಿಂತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ ಮೇಡಮ್. ಹಾಯ್ ಮಾಡಿ. ಹಾಯ್, ಎಲ್ರಿಗೂ ಬೆಳಗಿನ ಶುಭೋದಯ. ಹೌದಾ? ನಿಮ್ಮೂರಲ್ಲಿ ಬೆಳಕಾಯ್ತಾ? ಮನೇಲಿ ಬೆಳಕಾಯ್ತು. ಎಲ್ಲರೂ ಊರಿಗೆ ಬೆಳಕಾಯ್ತು, ನಿಮ್ಮ ಮನೇಲಿ ಅಷ್ಟೇ ಅಲ್ಲ. ಹಾಯ್, ಎಲ್ರಿಗೂ ಮತ್ತೊಂದ್ಸಲ ನಮಸ್ಕಾರ. ಅಂದರೆ ಇದು ಮಾರನೇ ದಿನ. ನೆನ್ನೆ ನೋಡಿದ್ರಿ, ನೆನ್ನೆ ಬ್ಲಾಗಲ್ಲೆಲ್ಲ ಸ್ವಲ್ಪ ಗಡ್ಡ ಕೂದಲೆಲ್ಲ ಬೆಳೆಸ್ಕೊಂಡಿದ್ದೆ. ಈಗ ನೆನ್ನೆ ಎಲ್ಲ ಅದು ಪಲಾವ್ ಮಾಡಿದ್ಮೇಲೆ ಸ್ವಲ್ಪ ಏನೋ ಕೆಲಸಗಳಿದ್ವು. ಆಮೇಲೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ
ಎಲ್ಲ ಹೋಗಿ ಬರೋದಿತ್ತು, ಅಲ್ಲೆಲ್ಲ ಹೋಗಿ ಬಂದ್ವಿ. ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಮಾರನೇ ದಿನ ಬೆಳಿಗ್ಗೆ ಬೆಳಗ್ಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ರಾತ್ರಿ ಸ್ವಲ್ಪ ಮಳೆ ಬಂತಲ್ಲ, ತುಂಬ ಮಳೆ ಬರಲಿಲ್ಲ, ಸ್ವಲ್ಪ ಮಳೆ ಬಂದೈತೆ. ವಾತಾವರಣ ತಂಪಾಗೈತೆ. ತಂಪಾಗಿದೆ. ಅದೇ ಮನೇಲಿ ಏನದು ಹಬ್ಬಗಳಲ್ಲಿ ಹೆಂಡ್ತಿಗೆ ಸೀರೆ ಗೀರೆ ಏನಾದರೂ ಹೊಸ ಸೀರೆ ತಂದು ಕೊಟ್ಟಾಗ ಹೆಂಡ್ತಿದಿರ ಮನಸ್ಸಿರುತ್ತಲ್ಲ, ಕೂಲಾಗಿ ಅಂತ ತಂಪಾಗಿ ಅಂತ, ಆ ಥರ ತಂಪಾಗೈತೆ. ಇವಾಗಿಲ್ಲ ನೋಡ್ರಿ, ಅವ್ರ ಮನಸ್ಸಲ್ಲಿ ತಂಪಿಲ್ಲ. ಇವಾಗ ಇಲ್ಲಿಗೆ ಬಂದಿದ್ದು ಏನಕ್ಕೆ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಹೊಲ್ದ ಹತ್ರ ಬಂದಿದ್ದೀವಿ. ಏನಕ್ಕೆ ಮೇಡಮ್? ಕನಕಾಂಬ್ರದ ಹೂ ಕಿತ್ಕೊಳ್ಳೋದಲ್ಲ, ಇದು ಬಿಡಿಸ್ಕೊಳ್ಳೋದು. ಮಾವಿನಕಾಯಿನ ಕಿತ್ಕೊಳ್ಳೋದು, ಹೂವನ್ನ ಬಿಡಿಸ್ಕೊಳ್ಳೋದು. ಬಿಡಿಸ್ಕೋತೀವಿ, ಹೂವು ಕಿತ್ಕೋತೀವಿ ಅಂತ ಹೇಳ್ತಾರೆ, ಗೊತ್ತಿಲ್ಲ. ನೋಡ್ರಿ, ಇದು ಕನಕಾಂಬ್ರ. ಇದೆಂಥ ಕನಕಾಂಬ್ರ ನಮ್ಮ? ನಾಟಿ ಕನಕಾಂಬ್ರ. ಇದು ನಾಟಿ ಕನಕಾಂಬ್ರ. ಅದು ಒಂದು ತೋರಿಸ್ತೀನಿ ನೋಡ್ರಿ ನಿಮಗೆ ಗೊತ್ತಾಗಲಿ ಅಂತ. ಇದು ಉದ್ದ ಬೆಳೆಯುತ್ತೆ ಈ ಥರ. ನಮ್ಮ ಶ್ರೀಮತಿಯವರು ಉದ್ದನೇ ಐತೆ ಈ ಗಿಡ. ಇದು ನಾಟಿ ಕನಕಾಂಬ್ರ. ಈ ಕಡೆ ಬಳ್ಳಿ ಕನಕಾಂಬ್ರ ಐತೆ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಬಳ್ಳಿ ಕನಕಾಂಬ್ರ ಅಂತ, ಇಲ್ಲೆಲ್ಲ ಕನಕಾಂಬ್ರ ಗಿಡ ಐತೆ ನೋಡ್ರಿ, ಹೂವು ಬಿಟ್ಟೈತೆ. ಅಂದರೆ ಇದು ಬಳ್ಳಿ ಥರ ಬೆಳಿತೈತೆ, ಎತ್ರಕ್ಕೆ ಬೆಳೆಯಲ್ಲ, ಅಲ್ಲಲ್ಲೇ ಅಳ್ಟ್ಕೊಬಿಡ್ತೈತೆ ಈ ಹೂವು. ಇದು ನೋಡ್ರಿ ಈ ಥರ, ಅದೊಂಥರ ಕಲರ್, ತುಂಬ ಡಾರ್ಕ್ ಕಲರ್ ಇರುತ್ತೆ ಅಲ್ಲ ನಮ್ಮ? ಮತ್ತು ರೆಕ್ಕೆ ತುಂಬ ಜಾಸ್ತಿ ಅಳ್ಬಿಡ್ತೈತೆ ಇದು ಅಲ್ವಾ? ಹಾಂ, ಈ ಥರನೇ ಎಳ್ಳುತ್ತಾ? ಹಾಂ, ಇದು ನೋಡ್ರಿ, ಇದು ಡಾರ್ಕ್ ಇರುತ್ತೆ. ಎರಡು ವ್ಯತ್ಯಾಸ ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ಡಾರ್ಕು, ಸ್ವಲ್ಪ ಲೈಟ್ ಕಲರ್. ಇದು ತೊಟ್ಟು ಸ್ವಲ್ಪ ಸಣ್ಣ ಇರುತ್ತೆ, ಇದು ತೊಟ್ಟು ಸ್ವಲ್ಪ ದಪ್ಪ ಇರುತ್ತೆ. ಇದು ನಾವು ನೀಟಾಗಿ ಎತ್ತಿಟ್ಕೊಂಡ್ರೆ ಒಂದು 3-4 ದಿನ ಎತ್ತಿಟ್ಕೋಬಹುದು. ಅದು ನೀವು ಎಷ್ಟೇ ನೀಟಾಗಿ ಎತ್ತಿಟ್ಕೋತೀನಿ ಅಂದ್ರೆ ಒಂದೇ ದಿನನೇ ಅದ್ರ ಆಯುಷ್ ಬೇಗ ಹೋಗ್ಬಿಡ್ತದೆ, ಬಾಡೋಗ್ತದೆ. ಅದಕ್ಕೆ ಇವಾಗ ಬರೀ ಏನಿದು ನಾಟಿ ಕನಕಾಂಬ್ರ ಹೂವನ್ನೇ ಬಿಡಿಸ್ಕೊತಾ ಇದೀನಿ. ಬಿಡಿಸ್ಕೊತಾ ಇದೀನಿ, ಕರೆಕ್ಟ್. ಹೌದು, ಈ ಪತ್ರೆ ನಮ್ಮನೆ ಹತ್ರನೇ ಐತಲ್ವಾ, ಇಲ್ಲೇ ಕಿತ್ಕೊಳ್ಳ. ಹೆಂಗೂ ಬಂದಿದೀವಿ, ನಮ್ಮನೆ ಹತ್ರ ದೇವ್ರ ಗಿಡಕ್ಕೆ ಆಗ್ತೈತೆ. ಎಷ್ಟೊಂದೈತೆ ಇದು ನೋಡ್ರಿ. ಇದನ್ನ ನಾವು ಈ ಥರ ಇರ್ತೈತೆ, ಅದು ಸೀಡೆ ಐತಿ, ನಾನು ತೋರಿಸ್ತೀನಿ ನೋಡ್ರಿ ನಿಮಗೆ. ಈ ಥರ ಇದನ್ನ ಪಂಚಪತ್ರೆ ಅಂತೀವಲ್ಲ ನಮ್ಮ, ಪಂಚಪತ್ರೆ ಅಂತ. ಇದು ಗಮ್ಮಂತೈತೆ ಎಷ್ಟು ಚೆನ್ನಾಗಿ ಒಂಥರ. ಇಲ್ಲೆಲ್ಲ ಅಳ್ಟ್ಕೊಂಡೈತೆ ನೋಡ್ರಿ. ಈ ಕಾಲೇದಾಗ ನೀರು ಹರಿಯತ್ತ ಕಾಲೇದಾಗ ಹಾಕ್ಬಿಟ್ರೆ ಎಲ್ಲ ಬೆಳ್ಕೊಬಿಡ್ತೈತೆ. ಇದನ್ನ ದೇವ್ರಿಗೆ ಇಡ್ಬೋದು. ಮತ್ತು ಹಾರ ಕಟ್ಟಬೇಕಾದ್ರೆ, ಹೂವು ಕಟ್ಟಬೇಕಾದ್ರೆ ಮಧ್ಯದಲ್ಲಿ ಇದನ್ನ ಹಾಕಿ ಕಟ್ತೀವಿ. ಪಕ್ಷಿ, ಸುತ್ತಮುತ್ತ ಪಕ್ಷಿ ಕೂಗ್ತಾ ಇರೋದು, ಅಲ್ಲಾರೋ ದೂರದಲ್ಲಿ ಮರ ಕೊಯ್ತಾ ಇರೋದು ಶಬ್ದ ಬರ್ತೈತೆ. ರೋಡಲ್ಲಿ ಗಾಡಿ ಓಡಾಡ್ತಾ ಇರೋದು. ಹಾಂ, ಪಕ್ಷಿ ಚೆನ್ನಾಗಿ ಕೂಗ್ತೈತೆ ನೋಡಿ. ಹೌದು, ಕೂಹು ಅಂತ. ಕೂಗ್ಬೇಡ, ಚೆನ್ನಾಗಿ ಕೂಗಲ್ಲ, ಪಕ್ಷಿನೂ ಚೆನ್ನಾಗಿ ಕೂಗ್ತೈತೆ. ಹೌದಾ? ನಾನು ಎಷ್ಟು ಚೆನ್ನಾಗಿ ಕೂಗ್ತೀನಿ. ಅಲ್ಲ, ಅದೇ ಸಾಕು. ಅಲ್ಲ, ನಾನು ಎಷ್ಟು ಚೆನ್ನಾಗಿ ಕೂಗ್ತೀನಿ, ಶ್ರೀಮತಿ ಅವರೇ ಅಂತ. ನಾನು ಹೇಳಿದ್ದು ಪಕ್ಷಿ ಕೂಗ್ದಂಗೆ ಕೂಗ್ಬೇಡ ಅಂತ. ಹೌದಾ? ಸರಿ. ಅದೇ ಇವಾಗ ನಮ್ಮ ಶ್ರೀಮತಿಯವರು ಅದೇ ಹೂವನ್ನು ಮತ್ತೆ ಪತ್ರೆ ಏನಕ್ಕೆ ಬಿಡಿಸ್ಕೊಂಡಿದ್ದು, ಹೂವು ಬಿಡಿಸ್ಕೊಂಡಿದ್ದು ಅಂದರೆ, ಇದು ತಗೊಬಂದಿದ್ದು ಅಂದರೆ, ತಿರ್ಗಬೇಕು. ನೋಡ್ರಿ, ನಮ್ಮ ಶ್ರೀಮತಿಯವರು ಹೂ ಮುಟ್ಕೊಂಡಿದ್ದಾರೆ. ಏನಾದರೂ ಚೆನ್ನಾಗಿ ಕಾಣ್ತಿದ್ಯಾ? ಬರೀ ವೈಟು. ಈ ಕಡೆ ತಿರ್ಗಮ್ಮ, ಬರೀ ಪ್ಲೈನು ಇದು ಕಾಣುತ್ತೆ. ಅವ್ರಿಷ್ಟದು ಅದು ಯಾವುದದು, ದುಂಡ್ಮಲ್ಗೆ ಹೂವು. ಅದು ಚೆನ್ನಾಗಿ ಕಾಣಬೇಕು ಅಂದರೆ ಮಧ್ಯೆ ಕನಕಾಂಬ್ರ ಮತ್ತೆ ಪತ್ರೆ ಹಾಕ್ಬೇಕು, ಕಲ್ಲರ್ ಹಾಕ್ಬೇಕು. ಅದಕ್ಕೆ ಪತ್ರೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಕನಕಾಂಬ್ರ ಮಾತ್ರ ಹಾಕ್ಲೇಬೇಕು. ಬಂದ್ಮೇಲೆ ನಮ್ಮ ಶ್ರೀಮತಿಯವರು ಏನು ಮಾಡ್ತಾ ಇದ್ದಾರೆ ನೋಡ್ರಿ. ಏನು ಮೇಡಮ್, ಏನು ಮಾಡ್ತಿದ್ರೆ? ಹೂ ಕಟ್ತಾ ಇದ್ದೀನಿ. ಹಾಂ, ಆ ಕಡೆ ಅಲ್ಲೆಲ್ಲೋ ಮರ ಕೊಯ್ತಾ ಇರೋ ಸೌಂಡ್ ಬರ್ತೈತಿ. ಇಲ್ಲೆಲ್ಲೋ ನಮ್ಮ ಒಂದು ಪಕ್ಕ ಮರ ಇದು ಮಾಡ್ತಾವ್ರೆ. ಅವರು ಹೂ ಕಟ್ತಾ ಇರಲಿ, ನಾನು ನಿಮ್ಮ ಜೊತೆ ಒಂದು ಹಳೆಯ ನೆನಪನ್ನು ಹಂಚ್ಕೋತೀನಿ. ಮೆಮೊರಿ ತುಂಬ ಅಂದರೆ ಅದು ಕಲರ್ಫುಲ್ ಮೆಮೊರಿ ಅಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕ್ ಮೆಮೊರಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಮೆಮೊರಿ ಅಂದರೆ ನೋಡೋದಕ್ಕೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೆಮೊರಿ, ಆದರೆ ಅದು ಕಲರ್ಫುಲ್ ಮೆಮೊರಿನೇ. ಅಪರೂಪದ ನೆನಪು ಅಂತಾರಲ್ವಾ, ಆ ಥರ. ನೋಡ್ರಿ, ಇಲ್ಲಿದೆ. ಇದು ಎಲ್ಲ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ, ತುಂಬ ಹಳೇದು. 1983, 1983 ಕಾಲದ್ದು ನಮ್ಮ ಅಪ್ಪ ಅಮ್ಮನ ಮದುವೆದ ಆಲ್ಬಂಬು. ಏನಮ್ಮ, ಅವಾಗ ಯಾವಾಗಲೂ ನಾವು ನಿನ್ನ ಮದುವೆ ಸ್ಯಾರಿ ಇದು ಕಲೆಕ್ಷನ್ ಮಾಡಿದಾಗ ಕಮೆಂಟ್ ಮಾಡಿದ್ರಲ್ಲ ಕೆಲವರು. ಹೌದು, ನಿಮ್ಮ ಮದುವೆದು ಆಲ್ಬಮ್ ತೋರಿಸಿ ಅಂತ. ಆಲ್ಬಮ್ ತೋರಿಸಿ ಅಂತ ನಾವು ಅಂದ್ಕೋತಾನೆ ಇದ್ವಿ, ಆಲ್ಬಮ್ ತೋರಿಸೋಣ ಅಂತಾನೆ.
ಅದು ಯಾಕೋ ಅದಕ್ಕೆ ಟೈಮ್ ಗಳಿಗೆ ಬಂದಿಲ್ಲ, ಗಳಿಗೆ ಕೂಡ ಬಂದಿಲ್ಲ. ಅದಕ್ಕೆ ಇವತ್ತು ಫಸ್ಟ್ ಇದನ್ನು ಮಾಡೋಣ, ನಿಮ್ಮ ಜೊತೆ ಇದು ಶೇರ್ ಮಾಡ್ಕೊಳೋಣ ಅಂತ ಆಲ್ಬಮ್ ಹಳೇ ಕಾಲದ್ದು. ಆಮೇಲೆ ಮುಂದೆ ನೆಕ್ಸ್ಟ್ ಒಂದಿನ ನಮ್ಮ ಮದುವೆ ಆಲ್ಬಮ್ನು ಸಹ ನಿಮ್ಮ ಜೊತೆ ನಮ್ಮ ಮದುವೆ ಆಲ್ಬಮ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸರಿ, ಇವತ್ತು ಈ ಆಲ್ಬಮ್ನ ನೋಡೋಣ. ಗಮ್ಮತ್ತ ದುಂಡ್ಮಲ್ಗೆ ಅವು, ಅದ್ರ ಜೊತೆ ಈಗ ನೆನಪುಗಳ ಘಮ ತಗೊಳ್ಳೋಣ. ನೆನಪುಗಳು ಘಮ ಇರುತ್ತಾ? ಇರಲ್ಲ ಅನ್ಸುತ್ತೆ. ನೋಡ್ರಿ, ವೆಡ್ಡಿಂಗ್ ಅಂತ ನಮ್ಮಪ್ಪ ನಮ್ಮಮ್ಮ ಆಗ ಮದುವೆ ಸಂದರ್ಭದಲ್ಲಿ ಅಲ್ಲ, ಆ ಟೈಮಲ್ಲೇ ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಇವೆಲ್ಲ ಅವಾಗೆಲ್ಲ ಏನೋ ಡಿಸೈನ್ ಮಾಡೋರು ಆ ಥರ. ಇದು ನಮ್ಮಮ್ಮ ಯಾವುದೋ ಶಾಸ್ತ್ರದಲ್ಲಿ ನೋಡ್ರಿ ಎಷ್ಟು ಲಕ್ಷಣವಾಗಿದ್ದಾರಲ್ಲ, ಬೈತಲೆ ಬಟ್ಟು. ಹೌದಾ, ಚೆನ್ನಾಗಿದ್ದಾರೆ. ಆಮೇಲೆ ಇದು ಇತ್ತಂದರೆ ಮೊದಲಿಂದ ತೋರಿಸ್ಬೇಕಿತ್ತು ನಾನು. ಸಾರಿ, ಇದು ಬೆಸ್ಟ್ ವಿಶಸ್ ಅಂತ ಏನೋ ಗ್ರೀಟಿಂಗ್ ಕಾರ್ಡ್ ಇದೆ. ಇಲ್ಲಿ ನಮ್ಮ ಅಪ್ಪ ಅಮ್ಮನ ಮದುವೆದು ಲಗ್ನ ಪತ್ರಿಕೆ ಇದೆ ನೋಡ್ರಿ. ಆ ಕಾಲದ ಲಗ್ನ ಪತ್ರಿಕೆ. ಹೂವು ಕಟ್ತಾವ್ರೆ, ಕಟ್ತಾನೇ ಇರಲಿ. ನಾನು ಅಷ್ಟರಲ್ಲಿ ಈ ಲಗ್ನ ಪತ್ರಿಕೆ ಒಂದ್ಸಲ ಓದೋಣ ಅಂತ ನಿಮಗೆ, ನನ್ನ ಸ್ಪಷ್ಟ ಕನ್ನಡ ನಿಮಗೆ ನಿಮ್ಮ ಮುಂದೆ ಎನ್ಕೊಳ್ಳೋಣ ಅಂತ. ಶ್ರೀ ಕೆ ಲಕ್ಷ್ಮೀ ನರಸಿಂಹಯ್ಯ, ರಿಟೈರ್ಡ್ ತಹಸೀಲ್ದಾರ್, ಸಿದ್ದನಾಯಕನ ಬೀದಿ, ಮಧುಗಿರಿ. ಅಂದರೆ ನಮ್ಮ ಅಮ್ಮ ಅವ್ರ ತವ್ರ ಮನೆ ಅದು. ಮಧುಗಿರಿನಲ್ಲಿ ಸಿದ್ದನಾಯಕನ ಬೀದಿ ಗೊತ್ತಲ್ಲ, ಅದು ನಮ್ಮ ಅಮ್ಮ ಅವ್ರ ತವ್ರ ಮನೆ, ಅಲ್ಲೇ ಇದ್ದವ್ರ ಮನೆ. ಶ್ರೀಮತಿ ಶ್ರೀ ಕೆ ರಂಗಪ್ಪ, ವೀರಾಪುರ, ಮಿಡಿಗೇಶಿ ಹೋಬಳಿ, ಮಧುಗಿರಿ ತಾಲೂಕು. ಅಂದರೆ ನಮ್ಮ ಅಪ್ಪ ಅವ್ರ ಊರು ವೀರಾಪುರ. ಅಂದರೆ ಇವರು ಶ್ರೀರಂಗಪ್ಪ ಅಂದರೆ ನಮ್ಮ ಅಪ್ಪ ಅವ್ರು ದೊಡ್ಡಪ್ಪ ಅವ್ರ ಹೆಸರು ಹಾಕಿರೋದು. ಇವರು ಮಾಡುವ ವಿಜ್ಞಾಪನೆಗಳು: ಸ್ವಸ್ತಿ ಶ್ರೀ ರುಧಿರೋದ್ಗಾರಿ ನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ ನವಮಿ ಭಾನುವಾರ ಪ್ರಥಮ ಶಾಸ್ತ್ರ. ಇದೇ ದಶಮಿ ಸೋಮವಾರ ತಾರೀಖ್ 20/6/1983 ಬೆಳಗ್ಗೆ 10ರಿಂದ 11 ಗಂಟೆಗೆ ಸಲ್ಲುವ ಶುಭ ಸಿಂಹಲಗ್ನದಲ್ಲಿ. ಚೆನ್ನಾಗಿ ಓದ್ತಾ ಇದ್ದೀನಿ ಕನ್ನಡ. ವೀರಾಪುರದ ಮೂಡ್ಲಗಿರಿಯಪ್ಪನವರ ಜ್ಯೇಷ್ಠ ಪುತ್ರ ಚಿ ರಾ ವಿ ರಂಗನಾಥ್, ಕೆ ಲಕ್ಷ್ಮೀ ನರಸಿಂಹಯ್ಯನವರ ಪುತ್ರಿ ಚಿ ಸೌ ML ಗಂಗಾಂಬಿಕೆ. ಚೀರಾ ಅಂತ ಆಗ್ತಾರಲ್ಲ, ಏನು ಅಂತ ಚೀರಾ ಅಂದ್ರೆ ಚಿರಂಜೀವಿ ಅಷ್ಟೇನಾ? ಅದು ಚಿ ರಾ ಅಂತ. ಚಿ ರಾ ಅಂದ್ರೆ ಚಿರಂಜೀವಿ ರಾಜಕುಮಾರ ಅಂತ. ಚಿ ಸೌ ಅಂದ್ರೆ ಚಿರಂಜೀವಿ ಸೌಭಾಗ್ಯವತಿ. ಇವರ ವಿವಾಹ ಮಹೋತ್ಸವವು ಮಧುಗಿರಿ ಟೌನ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತೆ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಾವುಗಳು ಕುಟುಂಬ ಪರಿವಾರ ಸಮೇತರಾಗಿ ದಯಮಾಡಿಸಿ ವಧುವರರನ್ನು ಆಶೀರ್ವದಿಸಿ ಫಲಪುಷ್ಪ ತಾಂಬೂಲ ಸ್ವೀಕರಿಸಿ ನಮ್ಮ ಮನಸ್ಸಂತೋಷಪಡಿಸಬೇಕಾಗಿ ಕೋರುವ ತಮ್ಮ ವಿಶ್ವಾಸಿಗಳು ಶ್ರೀ ಕೆ ಲಕ್ಷ್ಮೀ ನರಸಿಂಹಯ್ಯ, ಶ್ರೀ ರಂಗಪ್ಪ. ಆರತಕ್ಷತೆ ಸಂಜೆ 6:30ಕ್ಕೆ. ವೀಸು ಅಂದರೆ ವಿಶೇಷ ಸೂಚನೆ ಹಾಕಿದ್ದಾರೆ ಅದರಲ್ಲಿ. 21/6/1983 ವೀರಾಪುರದಲ್ಲಿರುವ ವರನ ಸ್ವಗೃಹದಲ್ಲಿ ಸಂಜೆ 6:30ಕ್ಕೆ ಆರತಕ್ಷತೆ ಏರ್ಪಡಿಸಿರುತ್ತೆ. ಇನ್ನೊಂದು ಬಿಟ್ಟಿದ್ದೀನಿ, ಸುಖಾಗಮನ ಬಯಸುವ ಬಂಧು ಮಿತ್ರರು. ಕೊನೆ ಲಗ್ನ ಪತ್ರಿಕೆಯಲ್ಲಿ ಅದು ಇರಲೇಬೇಕು. ನಾನು ಬೆಳಗ್ಗೆ ಮುಡ್ಕೊಂಡಿದ್ದು ಉಕ್ಕು, ಈ ಉಕ್ಕು ನೋಡ್ರಿ ಎಷ್ಟೊಂದು ವ್ಯತ್ಯಾಸ ಇದೆ. ಇದು ಎಷ್ಟು ಲಕ್ಷಣವಾಗಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಹೂವು. ಲಕ್ಷಣವಾಗಿ ಸುಂದರವಾಗಿ ಈ ತರ ಕಟ್ಟಿದ್ರೇನೆ ಹೂಗೆ ಒಂದು ಕಳೆ. ಹೂ ಮುಡಿದ್ರೆ ಹೆಣ್ಣಿಗೂ ಕಳೆ ಅನ್ನೋಕ್ಕಿಂತ ಲಕ್ಷಣ. ಸರಿ, ಈಗ ಆಲ್ಬಮ್ ನೋಡೋಣ. ಆದ್ರೂ ಆ ಕಾಲದ್ದು ಎಷ್ಟು ನೀಟಾಗಿ ಎತ್ತಿಟ್ಕೊಂಡಿದ್ದೀರಲ್ವಾ. ಇಲ್ಲಿ ಇಡ್ತೀನಿ, ಇದರಡೆ ಇದ್ರ ಒಳಗಡೆ ಬಿಟ್ಟು. ಇದು ನಮ್ಮಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ಲಕ್ಷಣವಾಗಿದ್ರೆ ನೋಡಿದ್ರೆ ದೃಷ್ಟಿ ತೆಗಿಬೇಕು ಅನ್ಸುತ್ತೆ, ಅಷ್ಟು ಲಕ್ಷಣವಾಗಿದ್ದಾರೆ. ಇದು ನಮ್ಮಮ್ಮ TCH ಓದಬೇಕಾದ್ರೆ ಮುತ್ತಿಂದು ಮಣಿಸರ ಇದೆ ನೋಡ್ರಿ ಅವರ ಇದರಲ್ಲಿ, ಕೊರಳಲ್ಲಿ. ಮುತ್ತಿನ ಮಣಿಸರ. ಇದು ಇಲ್ಲಿರಲಿ, ಮದುವೆ ಟೈಮಲ್ಲೆಲ್ಲ, ಮದುವೆಗೂ ಮುಂಚೆ ಅವ್ರು TCH ಮಾಡ್ತಾಯಿದ್ರು ಆಗ. ಇದು ನೋಡಿದ್ರಲ್ಲ ನಮ್ಮಮ್ಮ ಇದು. ಆಮೇಲೆ ಇದು ನಮ್ಮಪ್ಪ ನಮ್ಮಮ್ಮ ಕಾಣಿಸ್ತಿದ್ದಾರ ಮದುವೆ. ಇದೆಲ್ಲ ದೇವಸ್ಥಾನ ಹಿಂದೆ. ಆಮೇಲೆ ಇಲ್ಲಿ ಇದ್ದಾರೆ ನೋಡ್ರಿ ನಮ್ಮಪ್ಪ ನಮ್ಮಪ್ಪ ಸೂಟು ಬೂಟು ಎಲ್ಲ ಹಾಕ್ಬಿಟ್ಟಿದ್ರು ಆ ಕಾಲದಲ್ಲೇ, ಕೋಟು ಎಲ್ಲ. ಇವರು ನಮ್ಮಮ್ಮವರ ಅಪ್ಪ, ಅದೇ ರಿಟೈರ್ಡ್ ತಹಸೀಲ್ದಾರ್ ಲಕ್ಷ್ಮೀ ನರಸಿಂಹಯ್ಯ. ಮತ್ತು ಇಲ್ಲಿ ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ. ಬಹಾವುಲ್ಲಾ ಸಂಸ್ಥೆಗೆ ಸೇರಿದ್ರು ಅವರು. ಇದು ರಿಸೆಪ್ಷನ್ ಏನೋ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲೊಂದು ನೋಡ್ರಿ, ನಮ್ಮ ಅಪ್ಪ ಅಮ್ಮ,
ನಮ್ಮಮ್ಮವ್ರ ಅಪ್ಪ ಮತ್ತು ನಮ್ಮಮ್ಮವರ ಅಣ್ಣ ಇವರು. ನಮ್ಮಮ್ಮ ನಮ್ಮ ಅಪ್ಪನಿಗೆ ಹೂನಾರ ಆಗ್ತಾ ಇರೋದು. ಇಲ್ಲೆಲ್ಲ ಆಲ್ಬಂಬು ಇದು ಕಿತ್ತಾಕ್ಬಿಟ್ಟಿದ್ದಾರೆ ನೋಡ್ರಿ. ಅಂದರೆ ಫೋಟೋಗಳು ತಗೊಬಿಟ್ಟಿದ್ದಾರೆ. ತುಂಬ ಈ ಥರ ಆಗಿದೆ. ಇಲ್ಲೆಲ್ಲ ಬೇರೆ ಫೋಟೋ ಹಾಕಿದ್ದಾರೆ, ಅದಕ್ಕೆ ಇಲ್ಲೆಲ್ಲ ಖಾಲಿ ಆಗಿರೋದಕ್ಕೆ ಆಲ್ಬಮ್ಗಳು. ಅವಾಗ ಒಂಥರ ಇದೆಲ್ಲ ಯಾರೇ ಆಲ್ಬಮ್ ಇದು ಮಾಡಿದ್ರು ಫೋಟೋಗಳು ತಗೊಂಡವರು. ಅಂದರೆ ಅವ್ರು ಈ ಫೋಟೋದಲ್ಲಿ ಇದ್ದಾರೆ ಅಂದರೆ ಫೋಟೋ ಎತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಕಾಲದಲ್ಲಿ ಆ ಥರ ಇಲ್ಲ. ನಮ್ಮ ಕಾಲದಲ್ಲಿ ಶೀಟ್ ಬರುತ್ತೆ, ಎಲ್ಲ ಶೀಟ್ ಬಂದಿದೆ. ಯಾರು ಯಾವ ಫೋಟೋನು ತೆಗಿಯಂಗಿಲ್ಲ, ಎಲ್ಲ ಫೋಟೋನು ಹಂಗೆ ಇದೆ. ಎಲ್ಲ ಫೋಟೋಗಳು ಕೆಲವೊಂದು ಹೋಗ್ಬಿಟ್ಟಿದ್ದಾವೆ. ಇರಲಿ. ಈ ಕಡೆ ತಾಳಿ ಕಟ್ಟೋದು ಸತ್ತಿದ್ದು, ತಾಳಿ ಕಟ್ಟೋದು ಹೂನಾರ ಹಾಕೋದು ಗೊತ್ತಿಲ್ಲ, ನೋಡೋಣ ಮುಂದೆ. ಇದು ಹೆಂಗೆಂಗೋ ತೆಗೆದಿದ್ದಾರೆ ಆಗ ಫೋಟೋ ತೆಗೋಕ್ಕೆ. ಇದು ಧಾರೆ ಒಯ್ತಾ ಇರೋದು, ಆಲೋಯ ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ ನೋಡ್ರಿ. ಇದು ಚಂಬಲ್ಲಿ ಹಾಲು ಒಯ್ತಿದ್ದಾರೆ, ಧಾರೆ ಒಯ್ತಾ ಇದ್ದಾರೆ. ಆಮೇಲೆ ಎಲ್ಲ ಗ್ರೂಪ್ ಫೋಟೋ ತಗೊಂಡಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಫಾರಿನರ್ ಇದ್ದಾರೆ, ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಫಾರಿನರ್ ಹೆಂಗೆ ಬಂದರು ಅಂದರೆ, ಇಲ್ಲಿ ನಮ್ಮ ತಾತ ಇದ್ದಾರೆ ನೋಡ್ರಿ, ಅವ್ರಿಗೆ ಪರಿಚಯದಿಂದ ಬಂದಿರೋದು. ಅದು ಹೆಂಗೆ ಅಂತ ಆಮೇಲೆ ಹೇಳ್ತೀನಿ, ಹೆಂಗೆ ಪರಿಚಯ ಏನು ಅಂತ. ಇದೆಲ್ಲ ಗ್ರೂಪ್ ಫೋಟೋ ತಗೊಂಡಿದ್ದಾರೆ ಎಲ್ಲ. ನಾವು ಅವ್ರ ಫ್ರೆಂಡ್ಸ್ ಅನ್ಸುತ್ತೆ ಇವರೆಲ್ಲ. TCH ಮಾಡ್ತಾಯಿದ್ರೆ ಅವರೆಲ್ಲ ಬಂದಿದ್ದಾರೆ ಮದುವೆಗೆ. ಇದು ಏನೋ ತಾಳಿ ಕಟ್ಟೋ ಸಂದರ್ಭದಲ್ಲಿ ಅಂದರೆ ಎಲ್ಲ ಈ ಥರ ಒಂದು ಆರ್ಡ್ರ್ ಪ್ರಕಾರ ಹಾಕಿಲ್ಲ, ಎಲ್ಲ ಉಲ್ಟಾ ಪಲ್ಟ. ಫಸ್ಟ್ ಯಾವುದೋ ಹಾಕಬೇಕು, ಆಮೇಲೆ ಯಾವುದೋ ಹಾಕಿದ್ದಾರೆ. ಫೋಟೋ ಎಲ್ಲ ತಗೊಂಡಾಗ ಅಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಅದೇ ಇನ್ನೊಂದು ಏನ್ ಗೊತ್ತಾ, ಅವರು ಆರ್ಡರ್ ಪ್ರಕಾರ ಹಾಕಿಲ್ಲ ಅನ್ನೋದಕ್ಕಿಂತ ಹಂಗೆ ಹಾಕಿದ್ರೇನೋ ಅವರು ಇವರು ಒಂದೊಂದು ಫೋಟೋ ಎಲ್ಲ ಎತ್ಕೊಂಡು ಹೋಗಿದಾರಲ್ಲ, ಅದಕ್ಕೆ ಎಲ್ಲ ನೀಟಾಗಿ ಕಾಣ್ಲಿ ಅಂತ ಎಲ್ಲ ಫೋಟೋ ಜೋಡಿಸಿರ್ಬೋದೇನೋ. ಇಲ್ಲಿ ನೋಡ್ರಿ, ಇಲ್ಲಿ ಬಹಾವುಲ್ಲಾ ಅಂತ ಇದೇನ್ರದ್ದು ಓದ್ತಾ ಇದ್ದಾರೆ. ಇದು ನಮ್ಮ ತಾತ ಬಹಾವುಲ್ಲಾ ಸಂಸ್ಥೆಗೆ ಸೇರಿದ್ರು, ಅದು ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆನೇ. ಇಲ್ಲೆಲ್ಲ ಏನೋ ಊರಲ್ಲ ತಾರೆ ಒಯ್ತಾ ಇದ್ದಾರೆ ನೋಡ್ರಿ, ಅರವೈದು. ಇಲ್ಲಿ ಮದುವೆ ಹೆಣ್ಣ ಇದನ್ನು ಕರ್ಕೊಂಡು ಹೋಗ್ತಿರೋದು ಮದುವೆ ಮಂಟಪಕ್ಕೆ. ನಮ್ಮಮ್ಮ ಮದುವೆ ಹೆಣ್ಣು, ನಮ್ಮ ಅಪ್ಪನ ಫ್ರೆಂಡ್ ಇವರು. ನೋಡಿ ಅದೆಲ್ಲ ಉಲ್ಟಾ ಪಲ್ಟಾ ಅಂತ ಹೇಳಿದ್ನಲ್ಲ, ಹಂಗೆ ಆಗೈತೆ ಅದು. ಅಲ್ಲಿ ಇಲ್ಲಿ ಹಾಕಿರೋದು ಫಸ್ಟು ಧಾರೆ ಮುಹೂರ್ತದ್ದು ಆಗೈತೆ, ಆಮೇಲೆ ಇಲ್ಲಿ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಿರೋ ಫೋಟೋ ಐತೆ ಇಲ್ಲೆಲ್ಲ. ಮತ್ತು ರಿಸೆಪ್ಷನ್ ಥರ ಏನೋ ಮಾಡೋರು. ಇಲ್ಲಿ ನೋಡಿರಿ ನಮ್ಮ ಅಮ್ಮದು ರೇಷ್ಮೆ ಸೀರೆ. ಇದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ, ಫೋಟೋದಲ್ಲಿ ಕಾಣಲ್ಲ, ಆಮೇಲೆ ತೋರಿಸ್ತೀನಿ ಕಲರು ಬೇರೆ ಇನ್ನೊಂದು ಬ್ಲಾಗಲ್ಲಿ. ಚೆನ್ನಾಗಿದೆ ಅದು. ಇದೆಲ್ಲ ಏನೋ ಅರ್ಶಿನ ಶಾಸ್ತ್ರದ್ದು ಉಲ್ಟಾ ಪಲ್ಟಾ ಹಾಕಿದ್ದಾರೆ. ಶಾಸ್ತ್ರ ಮಾಡೋದನ್ನ ಇದಾಕಿದ್ದಾರೆ, ಅದಾದಮೇಲೆ ಶಾಸ್ತ್ರ ಆದಮೇಲೆ ಇದು ಮಾಡೋದು. ಇದೆಲ್ಲ ಅರ್ಶಿನ ಶಾಸ್ತ್ರ, ನೀರುಯ ಶಾಸ್ತ್ರ ಆದಮೇಲೆ ಮುಹೂರ್ತ ಮಾಡೋದು. ಆದರೆ ಅಲ್ಲಿ ಮುಹೂರ್ತದ ಹಾಕಿ ಎಲ್ಲ ಇದು ಮಾಡಿದ್ದಾರೆ, ಈ ಥರ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಮ್ಮ ಎಲ್ಲಿದ್ದಾರೆ ಗುರುತಿಸ್ರಿ ನೋಡಿ. ನಾನೇ ಹೇಳ ಫಸ್ಟ್ಗೆ ಕೂತಿದ್ದಾರಲ್ಲ ಅವರು. ನಾನು ಹೇಳಿದ್ಮೇಲೆ ಹಿಂಗೆ ಬೆಲ್ಟ್ ತಗೊಬಂದೆ ಹೋಗಿ ನೋಡಿ. ಇವರೇ ನೋಡ್ರಿ ನಮ್ಮಮ್ಮ. ಆ ಕಾಲದಲ್ಲೆಲ್ಲ ವಾಚ್ ಕಟ್ಟಿ ಇಷ್ಟು ಲಕ್ಷಣವಾಗಿದ್ದಾರೆ. ಆಮೇಲೆ ಇಲ್ಲಿ ಇದು ಬಹಾವುಲ್ಲಾ ಸಂಸ್ಥೆ, ಇಲ್ಲಿದ್ದಾರೆ ನೋಡ್ರಿ ಇವರು. ಬಹಾವುಲ್ಲಾ ಅಂತ ಅದೇನೋ ಅದ್ರ ಬಗ್ಗೆ ಇದು ಮಾಡ್ತಿದ್ದಾರೆ, ಅದು ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ. ಆಮೇಲೆ ಇಲ್ಲಿ ಫೋಟೋ ತೆಗೆದೇ ತೋರಿಸ್ಬೇಕು, ಚೆನ್ನಾಗಿರುತ್ತೆ. ಈಚೆಗೆ ತುಂಬ ನೆನಪಿದು ಅವೆಲ್ಲ ಈ ಥರ. ಇಲ್ಲಿ ಕನ್ನಡಿಲಿ ಮೊಗ್ಗಿನ ಜಡೆ ಕಾಣ್ತಾ ಇದೆಯಾ, ನಮ್ಮಮ್ಮ ಮೊಗ್ಗಿನ ಜಡೆ ಹಾಕಿದ್ದಾರೆ. ಇವರು ಯಾರೋ ಅವರ ಕಸಿನ್ಸ್ ಸಿಸ್ಟರು ಏನಿರ್ಬೋದು, ಅವ್ರ ತಂಗಿ ಏನಿರ್ಬೋದು. ಎಲ್ಲ ತುಂಬ ಮೆಮೊರಿಗಳು. ಮತ್ತೆ ನಾನು ಇನ್ನೊಂದು ಹೇಳ್ಬೇಕು, ನಮ್ಮ ಜಾಣಿ ಮಗಳಿಗೂ ಅಷ್ಟೇ ನಾನು ಮಗ್ಗಿನ ಜಡೆ ಹಾಕ್ಬಿಟ್ಟು ಫೋಟೋ ತೆಗಿಸ್ಬೇಕಿತ್ತು. ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದು 4-5 ವರ್ಷ ಇರಬೇಕಾದ್ರೆ ಹಾಕಿಲ್ಲ. ಸದ್ಯದಲ್ಲೇ ಯಾವಾಗಾದ್ರೂ ಒಂದ್ಸರಿ ನಮ್ಮ ಜಾಣಿ ಮಗಳಿಗೆ ಮಗ್ಗಿನ ಜಡೆ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡ್ಸೋಣ. ಹೌದಾ? ಸರಿ, ನಂಗೆ ತುಂಬ ಇಷ್ಟ ಆ ಥರ ನಮ್ಮ ಜಾಣಿ ಮಗಳಿಗೆ ರೆಡಿ ಮಾಡಬೇಕು ಅಂತ. ಸರಿ ಆಯಿತು. ಆಮೇಲೆ ನೋಡ್ರಿ, ಇದೆಲ್ಲ ಮದುವೆದು ಮುಗೀತಿಲ್ಲೆಲ್ಲ ನೋಡ್ರಿ, ಫೋಟೋಗಳೆಲ್ಲ ಎತ್ಕೊಂಡೋಗ್ಬಿಟ್ಟವ್ರು ಯಾರ. ಇಲ್ಲ ಏನೂ ಇಲ್ಲ, ಅದಕ್ಕೆ ಮದುವೆ ಫೋಟೋ ಎಲ್ಲ, ಅದಕ್ಕೆ ಬೇರೆ ಏನೋ ಫೋಟೋಗಳು ಹಾಕ್ಕೊಂಡಿದ್ದಾರೆ ನೆನಪುಗಳು. ಇಲ್ಲಿ ನಮ್ಮಮ್ಮ ಇದ್ದಾರೆ ನೋಡ್ರಿ. ಇಲ್ಲಿ ಅವಾಗೆಲ್ಲ ಸೀರೆ, ಲಂಗ, ಬ್ಲೌಸು ಆ ಥರ. ಇಲ್ಲಿ ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಇಲ್ಲಿ ಈ ಸಿಂಗಲ್ ಜಡೆಗಿಂತ 2 ಜಡೆ ಹಾಕತ್ತಾರಲ್ಲ, ಅದರಲ್ಲೇ ಚೆನ್ನಾಗಿ ಕಾಣ್ತಾರೆ ನೋಡ್ರಿ. ಇಲ್ಲಿ 2 ಜಡೆ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಕೂದಲು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಸೇಮ್ ಇದೇ ಕೂದಲೇ ನಮ್ಮ ಜಾಣೆ ಮಕ್ಳಿಗೆ ಬಂದಿರೋದು. ಅವಳು ಹುಟ್ಟಿದಾಗಲೂ ಚೆನ್ನಾಗಿತ್ತು ಕೂದಲು, ಈಗಲೂ ಅಷ್ಟೇ ಅದೇ ಕೂದಲು. ಅದಕ್ಕೆ ನಮ್ಮಮ್ಮನೇ ಹುಟ್ಟಿರೋದು ನಮಗೆ ಮಗಳಾಗಿ ಅಂತ ನಾನು ಹೇಳೋದು ಯಾವಾಗ್ಲೂ. ನಾನು ಒಪ್ಕೋತೀನಿ. ಯಾಕೆ ಗೊತ್ತಾ, ಅವಳು ನನ್ನ ಸೊಸೆ ತರನೇ ನೋಡ್ಕೋತಾಳೆ. ಹೌದಾ? ಅತ್ತೆ ಕಟ್ಟ ಕೊಡ್ತಾಳೆ ಅದೊಂದ್ಸಲ. ಅದಕ್ಕೆ ಮದುವೆ ಆದಮೇಲೆ ನಮ್ಮಮ್ಮ ಟ್ರಿಪ್ ಹೋಗಿದ್ದಾರೆ, ನಮ್ಮ ಅಪ್ಪ ಅಮ್ಮ. ಇಲ್ಲಿ ಹಿಂದ್ಗಡೆ ಬೀಚ್ ಕಾಣ್ತಾ ಇದೆ, ಸಮುದ್ರದ ತೀರ. ಅಲ್ಲಿ ಇಲ್ಲೆಲ್ಲ ಏನೋ ಉಲ್ಟಾ ಪಲ್ಟಾ ಹಾಕಿಸಿ ಸಣ್ಣ ಫೋಟೋ ಎಲ್ಲ ತೆಗೆದಿದ್ದಾರೆ. ಅದಕ್ಕೆ ಕ್ಲಾರಿಟಿ ಕಾಣಲ್ಲ ಅದು. ಆಮೇಲೆ ಇದು ನಮ್ಮಪ್ಪ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅನ್ಸುತ್ತೆ. ಇಲ್ಲಿ ಹಿಂಗೆ ತಿರುಗಿಸ್ಕೊಂಡು ತೋರಿಸ್ತೀನಿ. ನಮ್ಮಪ್ಪ ಮತ್ತು ನಮ್ಮ ಅಪ್ಪನ ಫ್ರೆಂಡು. ಅವಾಗ ನೋಡ್ರಿ ಹಳೇ ಕಾಲದಲ್ಲಿ ಬೆಲ್ ಬಟಮ್ ಪ್ಯಾಂಟು, ಹವಾಯಿ ಚಪ್ಪಲಿ. ಆಮೇಲೆ ನೀನು ಇದೆಲ್ಲ ಹಂಗೇ, ಇದೆಲ್ಲ ಟಿಪ್ಪದಲ್ಲಿ ಇಷ್ಟೇ ತೆಗೆದಿರೋದು. ಇವರು ನಮ್ಮಮ್ಮವರ ಅಣ್ಣ, ಈಗಿಲ್ಲ, ಈಗ ತೀರ್ಕೊಬಿಟ್ಟಿದ್ದಾರೆ ಪಾಪ. ಇನ್ನೊಬ್ಬರು ಅಣ್ಣ ಇದ್ದಾರೆ, ಅವ್ರು ಯಾಕೋ ಈ ಫೋಟೋದಲ್ಲಿಲ್ಲ, ಅಥವಾ ಫೋಟೋಗಳು ಎತ್ಕೊಂಡಿದ್ದಾರೆ ಅವತ್ತು. ನಮ್ಮ ಅಮ್ಮವ್ರಪ್ಪ ಬಹಾವುಲ್ಲಾ, ಬಹಾಯಿ ಫೇತ್ ಅಂತೇನೋ
ಒಂದು ಬಿಲ್ಡಿಂಗ್ ಇದೆ ಹಿಂದೆ, ಇಲ್ಲಿ ಕೂತಿದ್ದಾರೆ ನೋಡ್ರಿ, ಅದೇ ಬಹಾಯಿ ಸಂಸ್ಥೆಗೆ ಸೇರಿದ್ದು, ಅದು ಹೇಳ್ತೀನಿ. ಇಲ್ಲೆಲ್ಲ ಫೋಟೋಗಳು ತಕ್ಕೊಂಡಿದ್ದಾರೆ, ಕೋಟೆ ಅದು ಇದು ಎಲ್ಲ ಟ್ರಿಪ್ ಹೋದಾಗ. ನೋಡ್ರಿ ಇಲ್ಲಿ ಇಷ್ಟು ಫೋಟೋಗಳ ಮಧ್ಯೆ ಇಲ್ಲಿ ಕೊನೆಯಲ್ಲಿ ಕಲರ್ ಫೋಟೋ ಇದೆ. ಈ ಫೋಟೋ ಬಂದುಬಿಟ್ಟು ಅರ್ಜುನ ಮತ್ತು ಕೃಷ್ಣ, ಇದು ಯುದ್ಧ ಭೂಮಿ ಇಲ್ಲಿ ಇರೋದು. ಆ ಕಾಲದಲ್ಲಿ ಇದನ್ನು ಮಾಡ್ತಿದ್ರು ಡ್ರಾಮಾ, ಕುರುಕ್ಷೇತ್ರ ಯುದ್ಧ ಅಂತ. ಕುರುಕ್ಷೇತ್ರ ಯುದ್ಧ ನಾಟಕ, ಅದನ್ನು ನಾಟಕ ಅಂತಾರೆ, ಡ್ರಾಮಾನು ಅಂತಾರೆ, ಡ್ರಾಮಾ ಸೀನರಿ ಏನೋ ಹೇಳ್ತಾರೆ ಡ್ರಾಮಾ. ಅದು ಬಂದುಬಿಟ್ಟು ನೈಟೆಲ್ಲ ಡ್ರಾಮಾ ಆಡೋರು ನಾವು. ಹೌದಾ? ಅದು ದೊಡ್ಡಪ್ಪ ಸೇರಿತ್ತು, ಏನು ಪಾತ್ರ ಅಂತ ಗೊತ್ತಿಲ್ಲ, ನಮ್ಮ ದೊಡ್ಡಪ್ಪ ಸೇರಿತ್ತು. ನಮ್ಮ ಅಪ್ಪನೂ ಅಷ್ಟೇ. ನೋಡ್ರಿ ಇದು ಕೃಷ್ಣ ನಮ್ಮಪ್ಪ, ಇದು ಇವರು ನಮ್ಮಪ್ಪನ ಫ್ರೆಂಡ್, ಅವರು ಅರ್ಜುನನ ಪಾತ್ರ ಮಾಡಿದ್ದಾರೆ. ಇದು ಯುದ್ಧಭೂಮಿ. ಯುದ್ಧಭೂಮಿನಲ್ಲಿ ಭಗವದ್ಗೀತೆ ಬೋಧನೆ ಮಾಡ್ತಾರೆ. ಅಂದರೆ ಅರ್ಜುನ ನಮ್ಮ ಬಂಧು ಬಳಗ ಹಿರಿಯರೆಲ್ಲ ಇದ್ದಾರೆ, ಹೆಂಗೆ ಯುದ್ಧ ಮಾಡೋದು ಅಂದಾಗ ಕೃಷ್ಣ ಬದುಕಿನ ಬಗ್ಗೆ ಹೇಳೋದು, ಅದೇ ಭಗವದ್ಗೀತೆ ಇದು ಸಂದರ್ಭ. ಅಂದರೆ ನಮ್ಮಪ್ಪ ಅವಾಗ 2ನೇ ಕೃಷ್ಣನ ಪಾತ್ರ ಮಾಡೋರು. ಅಂದರೆ ಇವಾಗ 1ನೇ ದುರ್ಯೋಧನ 2ನೇ ದುರ್ಯೋಧನ ಆ ಥರ ಮಾಡ್ತಾರೆ. ಒಬ್ಬರೇ ಬೆಳಗ್ಗೆ ರಾತ್ರಿ ಶುರುವಾದರೆ ಬೆಳಗ್ಗೆವರೆಗೂ ನಾಟಕ ಇರುತ್ತೆ, ಒಬ್ಬರೇ ಮಾಡೋದಕ್ಕಾಗಲ್ಲ. ಅದು ಡೈಲಾಗು ಹಾಡು ಎಲ್ಲ ತುಂಬ ಅವ್ರಿಗೆ ಸ್ಟ್ರೆಸ್, ಒತ್ತಡ, ಸುಸ್ತಾಗ್ಬಿಡ್ತೈತೆ. ಅದಕ್ಕೆ ಆ ಥರ ಮಾಡ್ತಾಯಿದ್ರು. 1ನೇ ಕೃಷ್ಣ 1ನೇ ಕೃಷ್ಣ ಅಂದರೆ ಪಾಂಡವ್ರ ಜೊತೆ ಸಂಧಾನ ಮಾಡ್ತಾರಲ್ಲ, ಕೃಷ್ಣ ಸಂಧಾನ, ಆ ಸೀನು ಏನೋ ಬರ್ತವೆ. 2ನೇ ಕೃಷ್ಣ ಅಂದರೆ ಯುದ್ಧ ಭೂಮಿಗೆ ಬಂದಾಗ ಅರ್ಜುನನ ಜೊತೆ, ಅಲ್ಲಿಂದ ಶುರುವಾಗುತ್ತೆ ಅವ್ರದ್ದು. ಆವಾಗ ಅದು ಬರ್ತಿದ್ದಿದ್ದು ಮಧ್ಯರಾತ್ರಿಗೆ. ನಾವೆಲ್ಲ ಮಲ್ಕೊಬಿಟ್ಟಿದ್ವಿ, ಅಂದರೆ ಚಾಪೆ ಹಾಸ್ಕೊಂಡು ಮುಂಚೆನೇ ಹೋಗಿ ಸ್ವಲ್ಪ ಹೊತ್ತು ನೋಡಿ, ಆಮೇಲೆ ಚಿಕ್ಕ ಹುಡುಗರಲ್ವ ಮಲ್ಕೊಬಿಡ್ತಿದ್ವಿ. ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೆಲ್ಲ ಎದೋಡ್ಸೋರು, ನಿಮ್ಮ ಅಪ್ಪ ಬಂತಿದ್ದಾಳು, ನಿಮ್ಮ ಅಪ್ಪ ಬಂತಿದ್ದಾಳು ಅಂತ. ಎದ್ಬಿಟ್ಟು ನಿದ್ದೆಗಣ್ಣಲ್ಲಿ ಕಣ್ಣು ಮುಚ್ಕೊಂಡು ನೋಡೋದು. ಚೆನ್ನಾಗಿತ್ತು, ಅದೊಂಥರ ಬಾಲ್ಯ. ನಾನು ಚಿಕ್ಕ ಹುಡುಗ ಇದ್ದಾಗ ಹೆಂಗಿದ್ದೆ. ಇದು ನಮ್ಮ ರಿಲೇಟಿವು, ಅವ್ರು ಯಾರೋ ಮಾಲೆ ಹಾಕೊಂಡಾಗ, ಅದು ವೀರಗೇತ್ರಯಣ್ಣನೇ. ವೀರಗೇತ್ರಯಣ್ಣನೇ ನಮ್ಮ ಅಪ್ಪಂಗೆ ತಮ್ಮ ಆಗಬೇಕು, ಚಿಕ್ಕಮ್ಮನ ಮಗ, ನಮ್ಮ ಅಪ್ಪ ಅವರ ಅಮ್ಮ ಅವರ ತಂಗಿ ಮಗ. ಅವರು ಮಾಲೆ ಹಾಕ್ಕೊಂಡಿದ್ರು ಅಯ್ಯಪ್ಪ ಸ್ವಾಮಿಗೆ, ಅವಾಗ ಹೋಗಿದ್ದಿದ್ದು. ನಮ್ಮ ಅಪ್ಪ ಇನ್ನೂ ಚಿಕ್ಕ ವಯಸ್ಸು ನೋಡ್ರಿ. ಆಮೇಲೆ ಇನ್ನೇನಿದೆ, ಇವೆಲ್ಲ ನಮ್ಮ ಅಮ್ಮನ ಫ್ರೆಂಡು, ನಮ್ಮವ್ರ ರಿಲೇಟಿವು ಯಾರ್ಯಾರೋ ಇದ್ದಾರೆ ಅಷ್ಟೇ. ಆಲ್ಬಂಬು ನಮ್ಮ ಶ್ರೀಮತಿಯವರು ಇನ್ನೂ ಹೂವು ಕಟ್ತಾನೇ ಇದ್ದಾರೆ. ಆಮೇಲೆ ಇದು ಬಹಾವುಲ್ಲಾ ಸಂಸ್ಥೆಗೆ ಸೇರಿದ್ರು ನಮ್ಮ ತಾತ, ಅಂದರೆ ನಮ್ಮ ಅಮ್ಮವರಪ್ಪ ಅಂತ ಹೇಳಿದ್ನಲ್ಲ, ಅದು ಅಂದರೆ ಒಂಥರ ಇದು, ಅಂದರೆ ನಮ್ಮ ಧರ್ಮ ಬಿಟ್ಟು ಹೋಗೋದಲ್ಲ, ಒಂಥರ ಹೆಂಗೆ ಅಂದರೆ ಬ್ರಹ್ಮಕುಮಾರಿ. ಗೊತ್ತೇನಾ ನನಗೆ ಬ್ರಹ್ಮಕುಮಾರಿ? ಗೊತ್ತಾ? ಆ ಥರನೇ ಏನೋ ಬೇರೆ ಅವ್ರ ಪದ್ಧತಿ ಪ್ರಕಾರ ನಿಯಮಗಳನ್ನ ಪಾಲಿಸೋದು. ಆ ಥರ ಏನೋ ಒಂದು ಚಿಕ್ಕದು ಪಾಕೆಟ್ ಕ್ಯಾಲೆಂಡರ್ ಥರ ಒಂದು ಬುಕ್ ತಂದು ಕೊಡಿದ್ರು. ನಾವು ಚಿಕ್ಕವರಿದ್ದಾಗ ಓದ್ತಾ ಇದ್ವಿ, ತರೋರು. ಮಧುಗಿರಿ ಸಿದ್ನಾಯಕನಗಲ್ಲಿ ಅಲ್ಲೇ ಇದ್ದಿದ್ದು ನಾವು ಚಿಕ್ಕವರಿದ್ದಾಗ. ಅಲ್ಲಿಗೆ ತಂದುಬಿಟ್ಟು ಕೊಡೋರು. ಅವಾಗ ಕೊಟ್ಟಿದ್ರು. ಸಾಯಂಕಾಲ ಹೊತ್ತು ಓ ದೇವರೇ ನಿನ್ನನ್ನು ಪೂಜಿಸಲು ಪ್ರೀತಿಸಲು ಅಂತ ಏನೋ ಒಂದು ಓದಬೇಕಿತ್ತು, ಒಂದು ಚಿಕ್ಕದು ಪ್ರಾರ್ಥನೆ ಮಾಡೋದು ಅದರದ್ದು ಅವ್ರ ಪ್ರಕಾರ. ಅದು ಮಾಡ್ತಾಯಿದ್ವಿ. ಅಂದರೆ ಆ ಸಂಸ್ಥೆಗೆ ಸೇರಿ ಅವರು ಫಾರಿನ್ಗೆಲ್ಲ ಹೋಗಿದ್ರು. ಅಂದರೆ ರಿಟೈರ್ಡ್ ತಹಶೀಲ್ದಾರು ಆ ಕಾಲದಲ್ಲೇ ಫಾರಿನ್ಗೆಲ್ಲ ಹೋಗ್ಬಿಟ್ಟಿದ್ರು. ಆ ಥರ ಪರಿಚಯ ಆಗಿದ್ದು ಆ ಸಂಸ್ಥೆ ಮೂಲಕನೇ. ಅವರು ಫಾರಿನರೆಲ್ಲ ಅವ್ರಿಗೆ ಪರಿಚಯ ಆಗಿದ್ರು. ಫಾರಿನರೆಲ್ಲ ನಮ್ಮ ಅಮ್ಮವ್ರ ಮದುವೆಗೆ ಬಂದಿದ್ದರು, ನೋಡಿದ್ರಿ ಫೋಟೋದಲ್ಲಿ. ಮತ್ತು ಅವರು ಗಿಫ್ಟು ಕೊಟ್ಟಿದ್ದಾರೆ, ಉಡುಗೊರೆ, ಪ್ರೆಸೆಂಟೇಷನ್ ಥರಲ್ಲ ಆವಾಗ. ಒಂದು ಅದು ತೋರಿಸ್ತೀನಿ ಏನು ಅಂತ ಇನ್ನೊಂದು ಬ್ಲಾಗಲ್ಲಿ ಯಾವಾಗಾದರೂ. ನಮ್ಮ ಅಪ್ಪ ನಮ್ಮಮ್ಮ ತುಂಬ ಓದಿದ್ದಾರೆ. ಆ ಕಾಲದಲ್ಲೇ 1983ರಲ್ಲೇ ನಮ್ಮಪ್ಪ ಬಂದುಬಿಟ್ಟು BA, ಅವಾಗೆಲ್ಲ BA MA ಮಾಡ್ತಾಯಿದ್ರು. BE ಅಲ್ಲ, BA ಡಿಗ್ರಿ. ನಮ್ಮಮ್ಮ ಬಂದುಬಿಟ್ಟು TCH ಮಾಡಿದ್ದಾರೆ. TCH ಅಂದರೆ ಟೀಚರ್ ಆಗೋದು ಏನೋ ಇರ್ತೈತಲ್ಲ, ಆ ಥರ. ಅದೆಲ್ಲ ಆಮೇಲೆ ಹೇಳ್ತೀನಿ ಇನ್ನೊಂದು ಬ್ಲಾಗಲ್ಲಿ, ಅವರು ಇದ್ರ ಬಗ್ಗೆ, ಎಜುಕೇಷನ್ ಬಗ್ಗೆ, ಅವ್ರ ಲೈಫು ಯಾವ ಥರ ಇತ್ತು, ಯಾವ ಥರ ಇಲ್ಲಿ ಹಳ್ಳಿಗೆ ಬಂದರು, ಅದೆಲ್ಲ. ಇನ್ನೇನು ಹೇಳ್ತೀನಿ ಮೇಡಮ್? ಇನ್ನೇನಿಲ್ಲ, ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ. ಇವ್ರು ಹೇಳ್ತಾರಲ್ಲ ಅವಾಗ ಕೇಳಿ ತಿಳ್ಕೊಬೇಕು. ಹೌದಾ? ಹೇಳಿದ್ದಾರೆ, ಆದರೆ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ. ಎಷ್ಟಾಯಿತು? ಒಂದು 3 ಮೊಳ ಹೂವಾಗೈತೆ. 100 ಗ್ರಾಮ್ ಹೂವು ಅಲ್ಲ? 100 ಗ್ರಾಮ್ ಹೂವು. 100 ಗ್ರಾಮ್ ದುಡ್ಡು ಮಲ್ಲಿಗೆ ತಂದಿದ್ದು 3 ಮೊಳ ಹೂವಾಗೈತೆ. ಅದರಲ್ಲಿ ನಾನೊಂದು 1/4 ಮೊಳ ಮುಟ್ಕೊಂಡಿದ್ದೀನಿ. ಒಂದು 3 ಮೊಳದಷ್ಟು ಹೂವಾಗಿದೆ. ಕಲರ್ಫುಲ್ ಆಯಿತು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ನೇನು ಅಷ್ಟೇ, ಬೇರೆ ಹೂ ಕಟ್ಟಿದ್ದು ಮುಗೀತು. ನಾನು ಆಲ್ಬಮ್ ಎಲ್ಲ ತೋರಿಸಿದ್ದು ಮುಗೀತು ಅಷ್ಟೇ, ಇನ್ನೇನಿಲ್ಲ. ಬಾಯ್ ಮಾಡಿಬಿಡೋಣ ಒಂದ್ಸಲ. ಬಾಯ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.